ನಮಸ್ತೆ ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳ ಜೊತೆಗೆ ಧಾರ್ಮಿಕ ಚಿಂತನೆಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಆಚಾರ್ಯ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಇಂದಿನ ದಿನದ ಪಂಚಾಂಗ ಹೇಗಿದೆ ಅನ್ನೋದನ್ನ ಗುರುಗಳು ಮೊದಲನೇದಾಗಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಗುರುಗಳೇ, ಇಂದಿನ ದಿನದ ಪಂಚಾಂಗ ಹೇಗಿದೆ? ನೋಡಿ, ಎಂದಿನಂತೆ ಪಂಚಾಂಗವನ್ನು ತಿಳ್ಕೋಬೇಕು ಅಂತ. ತಿಥಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳ್ತೇವೆ. ಈ ಪಂಚಾಂಗಗಳನ್ನು ಯಾರು ದಿನನಿತ್ಯವೂ ಕೂಡ ಶ್ರವಣವನ್ನು ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ, ಅವರಿಗೆ ಆ ದಿನ ಅಭಿವೃದ್ಧಿ ಆಗುತ್ತೆ. ಹಾಗೆ ಅನೇಕ ಫಲಗಳು ಸಿಗುವಂಥದ್ದು, ಶುಭ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಈ ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ವಿಶ್ವಾವಸುನಾಮ ಸಂವತ್ಸರ ಇರುವಂಥದ್ದು. ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸದಲ್ಲಿ ಇರುವಂಥದ್ದು. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷ, ದಶಮಿ ಗುರುವಾರ, ಹಸ್ತ ನಕ್ಷತ್ರ, ಸಿದ್ಧಿಯೋಗ, ತೈತುಲ, ಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದು. ಇದರ ಜೊತೆ ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳನ್ನು ನೋಡೋಣ. ಈ ದಿನ ರಾಹುಕಾಲವನ್ನು ನೋಡಿದಾಗ ಮಧ್ಯಾಹ್ನ 1:55 3 ಗಂಟೆ 31 ಈ ದಿನ ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 5:53 7:29 ಈ ದಿನ ಪ್ರಾತಃ ಕಾಲದಲ್ಲಿ ನಾವು ಯಮಗಂಡ ಕಾಲವನ್ನು ಕೂಡ ನೋಡ್ಬೋದಾಗಿದೆ. ಇನ್ನು ಗುಳಿಕ ಕಾಲ 9:06 10:42 ಈ ದಿನ ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ, ಜಪ ತಪ ಹೋಮ ಹವನಾದಿಗಳನ್ನು ಮಾಡ್ಕೊಳ್ಳಿಕ್ಕೆ, ಮಂತ್ರಗಳನ್ನು ಒಂದು ಜಪ ಮಾಡಿ ಸಿದ್ಧಿ ಮಾಡಿಕೊಳ್ಳುವಂಥವ್ರಿಗೆ ಈ ಒಂದು ಸಮಯ ತುಂಬ ಪ್ರಶಸ್ತವಾಗಿರುತ್ತೆ. ಅಥವಾ ಧ್ಯಾನ ಮಾಡ್ಕೊಳ್ಳಿಕ್ಕೂ ಕೂಡ ಈ ಒಂದು ಸಮಯ ತುಂಬ ಪ್ರಶಸ್ತವಾಗಿರುವಂತಹ ಸಮಯ ಬ್ರಾಹ್ಮಿ ಮುಹೂರ್ತ. ಯಾವುದೇ ಒಂದು ಶುಭ ಕಾರ್ಯಗಳನ್ನಾಗಲಿ, ಗೃಹಾರಂಭಗಳನ್ನಾಗಲಿ, ಗೃಹ ಪ್ರವೇಶಗಳನ್ನು ಮಾಡಲಿಕ್ಕೂ ಕೂಡ ಇದು ತುಂಬ ಪ್ರಶಸ್ತವಾಗಿರುವಂಥ ಸಮಯ ಬ್ರಾಹ್ಮಿ ಮುಹೂರ್ತ. 4:24 5:08 ಈ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ. ಈ ದಿನ ಸೂರ್ಯೋದಯ ಬೆಳಿಗ್ಗೆ 5:23 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6:44 ಈ ದಿನ ನಾವು ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇಂದಿನ ದಿನದ ಪಂಚಾಂಗ ಹೇಗಿದೆ ಅನ್ನೋದನ್ನ ಗುರುಗಳು ತಿಳಿಸ್ಕೊಟ್ರು. ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನ ನೀಡ್ತಾರೆ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ. ನಿಮ್ಮ ಯಾವುದೇ ಸಮಸ್ಯೆಗಳಿರ್ಬೋದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಗುರುಜಿಯವರು ಕಂಡುಕೊಡ್ತಾರೆ. ನೀವು ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಗಮನ ಹರಿಸೋಣ. ಗುರುಗಳೇ, ಇಂದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ? ಇದನ್ನ ಗುರುವಾರ ದಶಮಿ ತುಂಬ ವಿಶೇಷವಾಗಿರುವಂಥದ್ದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಗ ನಮತಾಂ ಕಾಮಧೇನುವೆ. ನಿಮ್ಮ ಕುಲ ಗುರುಗಳನ್ನು ನೆನೆದು ಪ್ರಾರ್ಥನೆ ಮಾಡ್ಕೊಳ್ತಾ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಈ ದಿನ ಪ್ರಾರಂಭ ಮಾಡೋಣ. ಇದನ್ನು ಹಾಗಾಗಿ ಇದರೊಟ್ಟಿಗೆ ದಿನ ವಿಶೇಷವಾಗಿ ನೋಡಿ, ಧಾರ್ಮಿಕ ವಿಶೇಷವಾಗಿ ದಿನ ಕರ್ಕಾಟಕ ರಾಶಿಯವರ ಗುಣಲಕ್ಷಣಗಳಾಗಲಿ, ಅಥವಾ ಈ ಕರ್ಕಾಟಕ ರಾಶಿಯವರಿಗೆ ಯಾವ ಒಂದು ದಿಕ್ಕು ಶುಭ, ಅಥವಾ ಯಾವ ಒಂದು ಸಂಖ್ಯೆ ಶುಭವಾಗುತ್ತೆ, ಯಾವುದೋ ಒಂದು ಬಣ್ಣ ಶುಭ ಆಗುತ್ತೆ, ಇದೆಲ್ಲವನ್ನು ಕೂಡ ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ದ್ವಾದಶ ರಾಶಿಗಳು: ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳ ಫಲಾನುಫಲಗಳನ್ನು. ಪ್ರಥಮ ರಾಶಿ ಮೇಷರಾಶಿ. ಇದರ ಮೇಷರಾಶಿಯವರಿಗೆ ಹೆಚ್ಚು ಕೆಲಸದ ಒತ್ತಡದಿಂದ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಗಮನದಲ್ಲಿ ಇಟ್ಕೊಳ್ಬೇಕು. ಇವತ್ತು ಏನೋ ಕೆಲಸದ ಒತ್ತಡಗಳು ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಎಲ್ಲೋ ಒಂದು ಹತ್ರ ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ, ಸ್ವಲ್ಪ ಉದ್ಯೋಗ ಮಾಡ್ತಾ ಇರ್ತೀರಾ. ಆ ಒಂದು ಸ್ಥಳದಲ್ಲಿ ಆ ಒಂದು ಉದ್ಯೋಗದ ನಿಮಿತ್ತ ಕೆಲಸ ಕಾರ್ಯಗಳು ಒತ್ತಡ ಹೆಚ್ಚಾಗುತ್ತೆ. ಅದರಿಂದ ನಿಮಗೆ ದೇಹಾರೋಗ್ಯದಲ್ಲಿ ಏರುಪೇರು ಉಂಟಾಗುವಂಥದ್ದು, ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಆರೋಗ್ಯದ ಕಡೆ ಗಮನವನ್ನು ಕೂಡ ಹರಿಸಬೇಕಾಗುತ್ತೆ. ಮಾನಸಿಕ ಧೈರ್ಯ ಅಗತ್ಯ ಅಂತ ಹೇಳ್ತಾ ಇದ್ದೀವಿ ನೋಡಿ ಇವಾಗ. ಯಾಕಂದರೆ ಎಲ್ಲೋ ಕೆಲಸ ಕಾರ್ಯಗಳಲ್ಲಿ ತುಂಬ ಒತ್ತಡ ಜಾಸ್ತಿ ಆಯಿತು ಅಂದರೆ ನಾವು ದೈಹಿಕವಾಗಿ ಏನಾದರೂ ತೊಂದರೆ ಆದರೂ ಕೂಡ ಮಾನಸಿಕವಾಗಿ ನಾವು ಸ್ಥಿರತೆ ಕಾಣಬೇಕಾಗುತ್ತೆ. ನಾವು ಯಾವಾಗ ಮಾನಸಿಕವಾಗಿ ಸದೃಢರಾಗಿರ್ತೀವಿ, ಸಬಲಗೊಳ್ತೀವಿ, ನಾವು ಧೈರ್ಯವಾಗಿರ್ತೀವಿ, ಅವಾಗ ಎಂಥ
ಸಮಸ್ಯೆಗಳನ್ನು ಕೂಡ ನಾವು ಎದುರಿಸಲಿಕ್ಕೆ ಅದು ಅನುಕೂಲವನ್ನು ಮಾಡುತ್ತೆ ಅಂತ ಹೇಳ್ತಾ ಇದೆ. ಇನ್ನು ಕೃಷಿಕರಿಗೆ ತೋಟಗಾರಿಕೆಯಲ್ಲಿ ಕೂಡ ಹೆಚ್ಚಿನ ಲಾಭಾಂಶ ಇರುವಂಥದ್ದು. ಯಾರೆಲ್ಲ ಮೇಷರಾಶಿಯವರು ಕೃಷಿಕರಿದ್ದಾರೆ ನೋಡಿ, ಗಮನದಲ್ಲಿ ಇಟ್ಕೊಳ್ಳಿ. ನಿಮಗೆ ಇದನ್ನು ಕೃಷಿ ತೋಟಗಾರಿಕೆ ಮಾಡುವಂಥವ್ರು, ವ್ಯವಸಾಯ ಮಾಡುವಂಥವ್ರಿಗೆ, ಭೂಮಿ ಉಳುವವರಿಗೆ ಇದನ್ನ ಲಾಭಾಂಶ ಹೆಚ್ಚಾಗಿರುತ್ತೆ ಮೇಷರಾಶಿಯವರಿಗೆ. ವೃಷಭ ರಾಶಿಯವರಿಗೆ ನೋಡೋಣ. ಇದನ್ನ ವೃಷಭ ರಾಶಿಯವರಿಗೆ ನಿಂತು ಹೋದ ಕೆಲಸ ಕಾರ್ಯಗಳಲ್ಲಿ ಚಾಲನೆ ಅಂತ ಹೇಳ್ತಾ ಇದ್ದೀನಿ. ಒಳ್ಳೆಯ ವಿಚಾರ ಇದು ವೃಷಭ ರಾಶಿಯವರಿಗೆ. ಹಿಂದಿನ ದಿನಗಳಲ್ಲಿ ಯಾವುದೋ ಒಂದು ಕೆಲಸ ಕಾರ್ಯ ಅಂದ್ಕೊಂಡಿರ್ತೀರ, ಹಮ್ಮಿಕೊಂಡಂಥ ಕೆಲಸ ಕಾರ್ಯಗಳು ಅಂತ ಅರ್ಧಕ್ಕೆ ನಿಂತು ಹೋಗ್ಬಿಟ್ಟಿರುತ್ತೆ. ಈ ಕೆಲವೊಂದು ಗೃಹ ನಿರ್ಮಾಣದ ವಿಚಾರನೋ ಅಥವಾ ಯಾವುದೊಂದು ಮದುವೆ ವಿಚಾರನೇ ತಗೋಬೋದು, ವೈಯಕ್ತಿಕ ವಿಚಾರ, ಕೆಲಸ ಕಾರ್ಯದ ವಿಚಾರಗಳಾಗಲಿ, ಉದ್ಯೋಗದ ನಿಮಿತ್ತ ಅಥವಾ ಕೆಲವೊಂದು ವಿದೇಶದ ವಿಷಯಕ್ಕೆ ಸಂಬಂಧಪಟ್ಟ ಕೆಲಸಗಳು ನಿಂತು ಹೋಗ್ಬಿಟ್ಟಿರುತ್ತೆ. ಯಾವುದೋ ಒಂದು ಕಾರಣಾಂತರಗಳಿಂದ ತಡೆ ಆಗ್ತಾ ಇರುತ್ತೆ ಅಥವಾ ಮುಂದೆ ಹೋಗ್ತಾ ಇರುತ್ತೆ. ಅಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಇದನ್ನು ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ. ಎಲ್ಲ ಕೆಲಸಕ್ಕೆ ಚಾಲನೆ ಸಿಗುತ್ತೆ ಅಂತ ನೋಡಿ. ಮತ್ತೆ ಪುನರುಚ್ಚಾರಣ ಅಂದರೆ ಮತ್ತೆ ಅದನ್ನು ನಿಮಗೆ ಅದು ಏನು ಸ್ಥಗಿತಗೊಂಡಿರೋಂಥ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಮತ್ತೆ ಪುನಶ್ಚೇತನ ಪಡ್ಕೊಳ್ಳುತ್ತೆ, ಚಾಲನೆಗೊಳ್ಳುತ್ತೆ, ಅಭಿವೃದ್ಧಿ ಆಗುತ್ತೆ. ನೀವು ಅಂದ್ಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ದಿನ ಅನುಕೂಲ ಕೂಡ ಆಗುವಂಥದ್ದು ಕೂಡ ಇರುತ್ತೆ ವೃಷಭ ರಾಶಿಯವರಿಗೆ. ಆದರೆ ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸುವುದು ತುಂಬ ವಿಶೇಷ ನೋಡಿ. ಕೆಲಸ ಕಾರ್ಯಗಳು ಹಾಗೆ ಆಗುತ್ತೆ, ಕೆಲವೊಂದು ಏನೋ ಕಾರಣಾಂತರಗಳಿಂದ ಕೆಲವೊಂದು ನಿಂತೋಗಿರ್ಬೋದು ಅಥವಾ ತಡ ಆಗ್ತಿರ್ಬೋದು. ಆದರೆ ಆ ಕೆಲಸಗಳು ಆಗುತ್ತೆ ಅಂತೇಳಿ ಅದನ್ನು ನೀವು ಜಾಸ್ತಿ ಅದನ್ನು ತಲೆ ಕೆಡಿಸ್ಕೊಳ್ತಾ ಆರೋಗ್ಯದ ಕಡೆ ನೀವು ಗಮನ ಕೊಡದೇ ಇದ್ದರೆ ಆರೋಗ್ಯದಲ್ಲಿ ತೊಂದರೆಗಳನ್ನು ನೋಡಬೇಕಾಗುತ್ತೆ. ಹಾಗಾಗಿ ಏನು ಹೇಳ್ತಾ ಇದೆ ಇವತ್ತು, ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ ಅನುಕೂಲ ಆಗುತ್ತೆ ವೃಷಭ ರಾಶಿಯವರಿಗೆ. ಮಿಥುನ ರಾಶಿಯವರಿಗೆ ನೋಡಿದಾಗ ಬೇರೆಯವರ ಕೆಲಸದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ಗಮನದಲ್ಲಿ ಇಟ್ಕೊಳ್ಳಿ. ಏನು ಹೇಳ್ತಾ ಇದೆ ಜಾತಕ ಫಲದಲ್ಲಿ ಮಿಥುನ ರಾಶಿಯವರಿಗೆ ಇರುವಂಥದ್ದು ನೋಡಿ, ಬೇರೆಯವರ ಕೆಲಸ ಕಾರ್ಯಗಳಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಅಂತ ಹೇಳ್ತಾ ಇದೆ ನೋಡಿ. ಯಾಕಂದರೆ ನೀವು ಯಾರಿಗೋ ಒಂದು ಕೆಲಸ ಕಾರ್ಯ ಇರುತ್ತೆ, ಬೇರೆಯವ್ರಿಗೆ ಒಪ್ಪಿಸ್ಬಿಟ್ಟಿರ್ತೀರ ನೋಡಿ, ಅವ್ರು ಮಾಡೋ ಒಂದು ಸಣ್ಣ ತಪ್ಪುಗಳಿಂದ ನಿಮ್ಮ ಕೆಲಸ ಕಾರ್ಯಗಳು ಹಾನಿ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ಈ ದಿನ ಯಾರನ್ನು ನಂಬಬಾರದು, ನಿಮ್ಮ ಕೆಲಸಗಳನ್ನು ನೀವೇ ಮಾಡ್ಕೊಳ್ಳಿ, ಅದರಿಂದ ಅಭಿವೃದ್ಧಿ ಕೂಡ ಇರುವಂಥದ್ದು ಈ ದಿನ ಮಿಥುನ ರಾಶಿಯವರಿಗೆ. ಪತ್ರಿಕಾ ರಂಗದಲ್ಲಿ ಕಾರ್ಯನಿರ್ವಹಿಸೋರಿಗೂ ಕೂಡ ಗೌರವ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ನೋಡಿ. ಒಳ್ಳೆಯ ವಿಚಾರ. ಯಾರೆಲ್ಲ ಈ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ಅಂಥವ್ರಿಗೆ ಈ ದಿನ ಗೌರವ ಸನ್ಮಾನ ಸಿಗುವಂಥದ್ದಾಗುತ್ತೆ. ಈಗ ನಿಮ್ಮ ಕಾರ್ಯಕ್ಷಮತೆ ಆಗ್ಬೋದು. ಕೆಲವೊಬ್ರು ತುಂಬ ಕಷ್ಟಪಡ್ತಾರೆ. ಪತ್ರಿಕಾ ರಂಗ ಅಂತಂದರೆ ಇದು ತುಂಬ ವಿಶೇಷವಾಗಿರುವಂತಹ ಕೆಲಸ. ಇದು ತುಂಬ ಕಷ್ಟ ಇರುತ್ತೆ. ಒಂದು ಸಾರ್ವಜನಿಕ ಜನಗಳ ಮಧ್ಯೆ ಓಡಾಡ್ತಾ ಇರಬೇಕು ಅಥವಾ ತುಂಬ ಮಾಹಿತಿಯನ್ನು ಅವರು ಕಲೆಕ್ಟ್ ಮಾಡಬೇಕಾಗುತ್ತೆ. ಇಂಥವ್ರಿಗೆ ಯಾಕೆಂದರೆ ಅವ್ರು ತುಂಬ ಕೆಲಸ ಮಾಡ್ತಾರೆ, ತುಂಬ ಮಾನಸಿಕವಾಗಿ ಆಗಲಿ ಅಥವಾ ದೈಹಿಕವಾಗಲಿ ತುಂಬ ಕಡೆ ಹೊರಗಡೆ ಸುತ್ತಾಡುವಂಥದ್ದಾಗಲಿ ಅಥವಾ ಅವ್ರು ನೋಡಿ ಬುದ್ಧಿ ತುಂಬ ಚುರುಕಾಗಿರ್ಬೇಕಂತ ಹೇಳ್ತಾರೆ ಈ ಒಂದು ಕೆಲಸ ಕಾರ್ಯ ಮಾಡೋರಿಗೆ. ಅಂಥವ್ರಿಗೆ ಈ ದಿನ ಗೌರವ ಸನ್ಮಾನಗಳು ಕೂಡ ಹೆಚ್ಚಾಗುವಂಥದ್ದಾಗುತ್ತೆ ಈ ದಿನ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ದೂರದ ಪ್ರಯಾಣ ಹೋಗುವ ಸಾಧ್ಯತೆ ಹೆಚ್ಚು ಈ ದಿನ ಅಂತ ಹೇಳ್ತಾ ಇದೆ. ಕಟಕ ರಾಶಿಯವರು ಯಾರಿದೆ ನೋಡಿ, ಗಮನದಲ್ಲಿ ಇಟ್ಕೊಳ್ಳಿ. ಇವತ್ತು ಪ್ರಯಾಣ ಇದೆ ಅಂತ ಹೇಳ್ತಾ ಇದೆ, ಸಾಧ್ಯತೆ ಇರುವಂಥದ್ದು ನೋಡಿ. ನಿಮ್ಮ ಯಾವುದೋ ಒಂದು ಕೆಲಸದ ನಿಮಿತ್ತ ಇದೇನು ದೂರದ ಪ್ರಯಾಣ ಅಂದರೆ ನೀವು ಅಂದ್ಕೊಂಡಿರಲ್ಲ ಎಷ್ಟು ಆ ರೀತಿಯೆಲ್ಲ ಇವತ್ತು ನಡೆದೋಗೋದಾಗುತ್ತೆ. ಎಲ್ಲೋ ಪ್ರಯಾಣ ಕೂಡ ಇರುವಂಥದ್ದು. ಹಾಗಾಗಿ ಎಚ್ಚರಿಕೆಯಿಂದ ಪ್ರಯಾಣ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ರಾಜಕೀಯ ನಾಯಕರಿಗೆ ವಿರೋಧಿಗಳಿಂದ ಸಮಸ್ಯೆ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಕಟಕ ರಾಶಿಯವರು ನೋಡಿ, ಗಮನದಲ್ಲಿ ಇಟ್ಕೊಳ್ಳಿ. ಯಾರು ಕಟಕ ರಾಶಿಯವರು ರಾಜಕೀಯದಲ್ಲಿ ಇದ್ದೀರಾ, ರಾಜಕೀಯದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರಾ, ರಾಜಕೀಯದಲ್ಲಿ ಬೆಳಿಬೇಕು ಅಂದ್ಕೊಂಡಿರ್ತೀರಾ ಅಂಥವರು ಈಗ ಇನ್ನು ರಾಜಕೀಯದಲ್ಲಿ ಎಂಟ್ರಿ ಆಗ್ತಿರೋರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದರೆ ನೋಡಿ ಏನು ಹೇಳ್ತಾ ಇದೆ ಕರ್ಕಾಟಕ ರಾಶಿಯವ್ರಿಗೆ ವಿರೋಧಿಗಳಿಂದ ಸಮಸ್ಯೆ ಅಂತ ನೋಡಿ. ರಾಜಕೀಯ ಅಂತಂದ್ರೇ ಸಮಸ್ಯೆ ಅದು. ಯಾಕಂದರೆ ವಿರೋಧಿಗಳು ಇದ್ದೇ ಇರ್ತಾರೆ. ಒಬ್ಬರು ಯಾವ ಮನುಷ್ಯ ಬೆಳೀತಾ ಇದ್ದಾನೆ ಅಂತಂದರೆ ಅದು ಹಿಂದೆ ಮುಂದೆ ತುಳಿಲಿಕ್ಕೆ ನಮ್ಮ ಜೊತೆಲೇ ಇರ್ತಾರೆ. ಅಂಥವರಿಂದ ವಿರೋಧಿಗಳಿಂದ ಈ ದಿನ ನಿಮಗೆ ಸಮಸ್ಯೆ ಉಂಟಾಗೋದು ಕೂಡ ಇರುತ್ತೆ. ಹಾಗಾಗಿ ಜಾಗ್ರತೆಯಿಂದ ಇರಬೇಕು. ಎಲ್ಲಾದರೂ ಹೊರಗಡೆ ಹೋಗುವಂಥದ್ದು, ಈಗ ದೂರದ ಪ್ರಯಾಣ ಕೂಡ ಇದೆ ಅಂತ ಹೇಳ್ತಾ ಇದೆ. ಹಾಗಾಗಿ ಏನೋ ರಾಜಕೀಯದ ನಿಮಿತ್ತ ಪ್ರಯಾಣ ಇತ್ತು ಅಂತಂದ್ರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ದಿನ ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಪುಣ್ಯಕ್ಷೇತ್ರ ದರ್ಶನ ಮಾಡುವಿರಿ ಅಂತ ಹೇಳ್ತಾ ಇದೆ. ಪುನಃ ಏನಾದ್ರು ಅದೊಂದು ದೇವಸ್ಥಾನ ಗುರುವಾರ ಆಗಿರೋದ್ರಿಂದ ಯಾವುದೋ ಒಂದು ನಿಮ್ಮ ಗುರುಗಳ ದೇವಸ್ಥಾನನೋ, ಕುಲಗುರುಗಳ ದೇವಸ್ಥಾನನೋ, ಗುರುರಾಯರ ದೇವಸ್ಥಾನನೋ, ಶಿರಡಿ ಸಾಯಿಬಾಬಾ ದೇವಸ್ಥಾನಗಳು, ಈ ರೀತಿ ಗುರುಗಳಿಗೆ ಸಂಬಂಧಪಟ್ಟಂತಹ ದೇವಸ್ಥಾನಗಳಾಗಲಿ ತೀರ್ಥಕ್ಷೇತ್ರಗಳಿಗಾಗಲಿ ಭೇಟಿ ಮಾಡ್ಬೋದು. ಇವತ್ತು ನಿಮಗೆ ಅವಕಾಶಗಳು ಇತ್ತು ಅಂದರೆ ಸಿಂಹರಾಶಿಯವರಿಗೆ ತುಂಬ ವಿಶೇಷವಾದ ಫಲ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ. ಯಾಕೆಂದರೆ ಗುರುಬಲ ಕೂಡ ಇರೋದ್ರಿಂದ ಅದನ್ನು ನಾವು ಉಪಯೋಗ ಮಾಡ್ಕೊಳ್ಬೇಕು ಕೆಲವೊಂದು ವಿಚಾರಗಳನ್ನು. ಹಾಗಾಗಿ ದೇವರ ಪೂಜೆ ಪುನಸ್ಕಾರಗಳಲ್ಲಿ ಕಳೆದುಕೊಳ್ಳಿ, ಈ ದಿನ ಅನುಕೂಲ ಆಗುತ್ತೆ. ಇನ್ನು ಹಣಕಾಸಿನ ವ್ಯವಹಾರದಲ್ಲಿ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಹೇಳ್ತೇವೆ ನೋಡಿ. ಒಳ್ಳೆ ದಿನ ಸಿಂಹರಾಶಿಯವರಿಗೆ ಹಣದ ವಿಚಾರವಾಗಿ ಕೂಡ. ಯಾಕೆಂದರೆ ಬೃಹಸ್ಪತಿ ಗುರು ಧನಕಾರಕ ಅಂತ ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ, ಎಲ್ರಿಗೂ ಗೊತ್ತಿರುವಂಥ ವಿಚಾರ ಇದು. ಧನಕಾರಕ. ಹಣದ ವಿಚಾರವಾಗಿ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ನೋಡಿ, ಎಲ್ಲರೂ ಹೇಳ್ತಾ ಇರ್ತಾರೆ ಗುರುಗಳ ಏನು ನಮಗೆ ಸಿಂಹರಾಶಿಯವ್ರಿಗೆ ಗುರುಬಲ ಇದೆ, ಹಂಗಿದೆ ಹಿಂಗಿದೆ, ಆದರೂ ನಮಗೆ ತೊಂದರೆಗಳು ಅಂತ. ಈ ರೀತಿ ತೊಂದರೆ ಇದ್ದರೆ ನೋಡಿ, ಇವತ್ತು ಗುರುವಾರ ಆಗಿರೋದ್ರಿಂದ ಇದನ್ನು ನೀವು ಈಗ ದೇವರಿಗೆ ಸಂಬಂಧಪಟ್ಟಂಥ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡಾಗ ಏನಾದರೂ ಅಡ್ಡಿಗಳು ಆತಂಕಗಳಿದ್ದರೂ ಕೂಡ ಅದು ಕೂಡ ನಿವಾರಣೆ ಆಗಿ ನಿಮಗೆ ಆ ಗುರುಬಲದ ಅನುಕೂಲವನ್ನು ಪಡ್ಕೊಳ್ಳಿಕ್ಕೆ ತುಂಬ ವಿಶೇಷವಾಗಿರುವಂಥ ದಿನ ಸಿಂಹರಾಶಿಯವರಿಗೆ.
ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ದೀರ್ಘಕಾಲದಿಂದ ಕಿರಿಕಿರಿ ನೀಡುತ್ತಿದ್ದ ತೊಂದರೆಗಳಿಗೆ ಇಂದು ಪರಿಹಾರ ಅಂತ ಹೇಳ್ತಾ ಇದೆ. ಯಾರು ಕನ್ಯಾ ರಾಶಿಗಳಿದ್ದೀರಾ ನೋಡಿ, ತುಂಬ ದಿವಸದಿಂದ ಕಷ್ಟ ಅನುಭವಿಸ್ತಿರ್ತೀರ, ಯಾವುದೋ ವಿಚಾರ ಸುಮ್ಮನೆ ತಲೆಗೆ ಇಟ್ಕೊಂಡು ತುಂಬ ಮಾನಸಿಕವಾಗಿ ಕೆಲವರು ಕಿರಿಕಿರಿ ಅನುಭವಿಸ್ತಾ ಇರ್ತಾರೆ. ಇನ್ನು ಕೆಲವರು ದೈಹಿಕವಾಗಿ ಒಂಥರ ನೊಂದು ಹೋಗ್ಬಿಟ್ಟಿರ್ತಾರೆ. ಅಂಥ ಹಳೆಯ ಸಮಸ್ಯೆಗಳೇನಿದೆ ಆ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಲಿಕ್ಕೆ ಇದನ್ನು ತುಂಬ ಪ್ರಶಸ್ತವಾಗಿರುತ್ತೆ ಅಂತ ಹೇಳಿ ನೋಡಿ, ಪರಿಹಾರ ದೊರಕುತ್ತೆ ಅಂತ ಅದರ ಕಡೆ ಗಮನ ಕೊಡಬೇಕು. ಏನು ಕಷ್ಟ ಆಗ್ತಿತ್ತು ನಿಮಗೆ, ಯಾವುದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ನೀವು ಇದು ವ್ಯವಹಾರ ಮಾಡ್ಕೊಳ್ಳುವಂಥ, ಅದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ಇನ್ನು ಹಣಕಾಸಿನ ತೊಂದರೆ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಕನ್ಯಾ ರಾಶಿಯಲ್ಲಿ ಇದ್ದೀರಾ ನೋಡಿ, ಇವತ್ತು ಒಳ್ಳೆಯ ದಿನ ಅಂತ ಹೇಳ್ಕೊಬೋದು ನಿಮ್ಗೆ. ಯಾಕಂದರೆ ಹಳೆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಲಿಕ್ಕೆ ಒಳ್ಳೆ ದಿನ. ಮತ್ತು ಹಣಕಾಸು ವಿಚಾರದಲ್ಲಿ ಯಾರೋ ಸಾಲ ಸಮಸ್ಯೆಗೆ ಹಾಕೊಂಡ್ಬಿಟ್ಟಿರ್ತೀರ, ಇಲ್ಲ ಸಾಲ ಮಾಡ್ಕೊಂಡ್ಬಿಟ್ಟಿರ್ತೀರ, ಅದರಿಂದ ಕೆಲವು ತೊಂದರೆ ಆಗಿರುತ್ತೆ. ಅದೆಲ್ಲ ನಿವಾರಣೆ ಮಾಡಲಿಕ್ಕೆ ಇತ್ತು ತುಂಬ ಪ್ರಶಸ್ತವಾಗಿರುವಂಥ ದಿನ. ಅದರ ಕಡೆ ಗಮನ ಕೊಡಿ. ಇವತ್ತು ಎಲ್ಲವೂ ಕೂಡ ನಿಮಗೆ ಅನುಕೂಲ ಆಗುತ್ತೆ, ಜಯ ಕೂಡ ಸಿಗುವಂಥದ್ದು ಈ ದಿನ ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯ ಫಲಾನುಫಲ ಹೇಗಿದೆ ಅನ್ನೋದನ್ನ ಗುರುಗಳು ತಿಳಿಸ್ಕೊಟ್ರು. ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡ್ತಾರೆ. ಗುರುಗಳೇ, ಇನ್ನುಳಿದ ರಾಶಿಗಳ ಒಂದು ಫಲಾನುಫಲಗಳು ಹೇಗಿದೆ ನೋಡಿ? ಮುಂದಿನ ರಾಶಿ ತುಲಾರಾಶಿ. ಇದನ್ನು ತುಲಾರಾಶಿಯವರಿಗೆ ನೋಡಿದಾಗ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭವಾಗುವ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ತುಲಾರಾಶಿಗಳಿದ್ದೀರಾ ನೋಡಿ, ಇವತ್ತು ವ್ಯಾಪಾರಸ್ಥರು ತುಲಾರಾಶಿಯವರು ವ್ಯಾಪಾರ ಮಾಡುವವರಿಗೆ ಇದರ ಲಾಭಾಂಶ ಹೆಚ್ಚಾಗುವಂಥದ್ದು. ಕೆಲವೊಂದು ವಿಚಾರಗಳಲ್ಲಿ ನೋಡಿ ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಾ ಇರುತ್ತೆ, ಗುರುಗಳೇ ಲಾಭನೇ ಇಲ್ಲ, ನಮಗೆ ನಿರೀಕ್ಷಿತ ಲಾಭ ನಮಗೆ ತಂದುಕೊಡ್ತಾ ಇಲ್ಲ, ನಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಇಲ್ಲ, ಈ ರೀತಿಯೆಲ್ಲ ಹೇಳ್ತಾ ಇರ್ತಾರೆ. ಅಂಥವ್ರಿಗೆ ನೋಡಿ ಇದನ್ನು ನಿಮಗೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶ ಆಗುತ್ತೆ ಅಂತ ನೋಡಿ. ಇವತ್ತು ವ್ಯಾಪಾರ ಚೆನ್ನಾಗಾಗುತ್ತೆ, ಜೊತೆ ಲಾಭಾಂಶ ಕೂಡ ಹೆಚ್ಚಾಗುತ್ತೆ. ಅದ್ರ ಕಡೆ ಗಮನವನ್ನು ಕೊಡಬೇಕು ನೀವು. ಎಲ್ಲೋ ಹಿಂದಿನ ದಿನಗಳಲ್ಲಿ ಸ್ವಲ್ಪ ತೊಂದರೆ ಆಯಿತು ಅಂತೇಳಿ ಅದನ್ನು ವ್ಯಾಪಾರನ ಬಿಡುವಂಥದ್ದು ಅಥವಾ ಅದ್ರ ಕಡೆ ಗಮನ ಕೊಡೋದಲ್ಲಿ ಇತ್ತಂತಂದರೆ ಅದರಿಂದ ಅನುಕೂಲ ಇರಲ್ಲ ನಿಮಗೆ. ಹಾಗಾಗಿ ನೀವೇನು ಮಾಡಬೇಕು, ಅದ್ರಾಗೆ ಹೆಚ್ಚಿನ ಗಮನವನ್ನು ಕೊಡಿ, ಮತ್ತು ನೀವು ಲಾಭಾಂಶವನ್ನು ಕೂಡ ಪಡ್ಕೊಳ್ಬೋದು. ಇನ್ನು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡು ಅಂತ ಹೇಳ್ತಾ ಇದೆ ನೋಡಿ. ಆರೋಗ್ಯದ ಕಡೆ ಗಮನ ಕೊಡಬೇಕು ತುಲಾರಾಶಿಯವರು. ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಇನ್ನು ಕುಟುಂಬದಲ್ಲಿ ಸೌಖ್ಯ ಅಂತ ಹೇಳ್ತೀರಿ. ಕುಟುಂಬ ವಿಚಾರದಲ್ಲಿ ಮನೆಯವರ ಜೊತೆ ಮಾತನಾಡುವಂಥದ್ದು ಅಥವಾ ಕುಟುಂಬದವರ ಜೊತೆ ಎಲ್ಲಾದರೂ ಹೊರಗಡೆ ಹೋಗುವಂಥದ್ದು ಇದೆಲ್ಲ ಮಾಡ್ಕೊಳ್ಳಿ, ನಿಮಗೆ ಇದನ್ನು ಅನುಕೂಲ ಆಗುತ್ತೆ ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇದನ್ನು ನೋಡಿದಾಗ ಕೆಲಸ ಕಾರ್ಯಗಳಲ್ಲಿ ವಿಳಂಬ. ಯಾರೆಲ್ಲ ವೃಶ್ಚಿಕ ರಾಶಿಗಳಿದ್ದಾರೆ ನೋಡ್ಕೊಳ್ಳಿ, ಇವತ್ತು ಸ್ವಲ್ಪ ತಡ ಆಗುತ್ತೆ ಅಂತ. ಕೆಲಸ ಕಾರ್ಯಗಳು ವಿಳಂಬ ಆಗ್ತಾ ಇದೆ, ಹಿಂದಕ್ಕೆ ಹೋಗುತ್ತೆ, ತಡ ಆಗುತ್ತೆ. ಕೆಲವ್ರು ಅನ್ಕೊಂಡ್ಬಿಟ್ಟಿರ್ತೀವಿ ಇವತ್ತು ಯಾವುದೋ ಒಂದು ಕೆಲಸ ಆಗಬೇಕಪ್ಪ, ಅದಕ್ಕೇನೋ ಯಾವುದೋ ಒಂದು ಅಡ್ಡಿ ಆತಂಕಗಳು ಬರುವಂಥದ್ದು, ತಡೆ ಆಗುವಂಥದ್ದು ಇದೆಲ್ಲ ಕೂಡ ಇರುತ್ತೆ. ಅದನ್ನು ನೀವು ದಾಟಿ ಹೋಗಬೇಕು. ಈಗ ನಿಮಗೆ ಮುನ್ಸೂಚನೆ ಕೊಡ್ತಾ ಇದೆ ಜಾತಕ ಬಲದಲ್ಲಿ ಈ ದಿನ ವೃಶ್ಚಿಕ ರಾಶಿಯವ್ರಿಗೆ ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ತಡ ಆಗುತ್ತೆ ಅಂತ. ಅವಾಗ ಏನು ಮಾಡಬೇಕು, ಹೆಚ್ಚಿನ ಜಾಗ್ರತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ವಸ್ತ್ರ ಆಭರಣ ಖರೀದಿ ಯೋಗ ಕೂಡ ಇರುವಂಥದ್ದು ನೋಡಿ. ವಸ್ತ್ರ ಮತ್ತು ಏನಾದರೂ ಒಂದು ಆಭರಣ, ಒಂದು ಬಂಗಾರದ ಒಡವೆ ತಗೊಳ್ಳುವಂಥದ್ದು ಅಥವಾ ಯಾವುದೋ ಒಂದು ಬೆಳ್ಳಿ ಆಭರಣಗಳ ಒಂದು ಖರೀದಿ ಮಾಡಲಿಕ್ಕೂ ಕೂಡ ಯೋಗ ಇದೆ ಇವತ್ತು ನಿಮಗೆ. ಅದ್ರ ಕಡೆ ಏನಾದರೂ ಇತ್ತು ಅಂತಂದರೆ ಇವತ್ತು ಮಾಡ್ಕೊಳ್ಬೋದು. ಕೆಲವರು ಮನೇಲಿ ಅಂದ್ಕೊಂಡಿರ್ತಾರೆ ಏನಾದರೂ ತೊಗೋಬೇಕು, ಬಟ್ಟೆಗಳು ತೊಗೋಬೇಕು, ಅದು ಯಾಕಂದರೆ ಏನೋ ಒಂದು ಕೆಲಸ ಕಾರ್ಯ, ಮದುವೆ ವಿಚಾರನೋ, ಕೆಲವು ಮದುವೆ ಎಲ್ಲ ಇರುತ್ತೆ ಇವಾಗೆಲ್ಲ ಜ್ಯೇಷ್ಠ ಮಾಸ ಆಗಿರೋದ್ರಿಂದ. ಏನೋ ಒಂದು ಯಾಕೆಂದರೆ ಮುಂದೆಲ್ಲ ಆಷಾಢ ಮಾಸ ಬರುತ್ತೆ, ಅವರಲ್ಲಿ ಕೆಲವರು ಮದುವೆ ಮಾಡ್ಕೊಳ್ಬೇಕು ಅಂತ ನೋಡ್ತಾ ಇರ್ತಾರೆ. ವಸ್ತ್ರಗಳು, ಆಭರಣ ಖರೀದಿ ಮಾಡ್ಕೊಳ್ಲಿಕ್ಕೆ ಶುಭ ದಿನ ಇವತ್ತು. ಗುರುವಾರ ಆಗಿರೋ ದಶಮಿ ಕೂಡ ಇರೋದ್ರಿಂದ ನೀವು ಇವತ್ತು ಮಾಡ್ಕೊಳ್ಬೋದು, ಅನುಕೂಲ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಆದರೆ ಪ್ರಯಾಣದಲ್ಲಿ ಎಚ್ಚರಿಕೆ ಇರಬೇಕಾಗುತ್ತೆ. ಎಲ್ಲಾದರೂ ಹೊರಗಡೆ ಹೋಗುವಾಗ ಇವತ್ತು ಗುರುಗಳು ಹೇಳ್ಬಿಟ್ಟಿದ್ದಾರಪ್ಪ, ನಾವು ವಸ್ತ್ರ ತೊಗೊಂಬಿಡೋಣ, ಆಭರಣ ತೊಗೊಂಬಿಡೋಣ ಅಂತ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಇದೆ. ನಿಮಗೆ ಜಾತಕದಲ್ಲಿ ಏನು ಹೇಳ್ತಾ ಇರುವಂಥದ್ದು, ಇವತ್ತು ಪ್ರಯಾಣದಲ್ಲಿ ಎಚ್ಚರಿಕೆ ಇರಬೇಕು, ನೀವೆಲ್ಲೇ ಹೋಗಿ ಜಾಗೃತರಾಗಿ ಹೋಗಬೇಕಾಗುತ್ತೆ ಇದನ್ನ ವೃಶ್ಚಿಕ ರಾಶಿಯವರು. ಇನ್ನು ಧನುರಾಶಿಯವರಿಗೆ ನೋಡಿದಾಗ ವ್ಯವಹಾರದಲ್ಲಿ ಅನುಕೂಲತೆ ಉಂಟಾಗುತ್ತೆ. ಧನುರಾಶಿಯವರಿಗೂ ಕೂಡ ವ್ಯವಹಾರದಲ್ಲಿ ಏನಾದರೂ ಇವತ್ತು ವ್ಯವಹಾರ ಇಟ್ಕೊಂಡಿದ್ರೆ ನೋಡಿ, ಯಾರೋ ಒಬ್ಬರು ಒಂದು ಜಾಗ ತಗೋಬೇಕು ಅಂದ್ಕೊಂಡಿರ್ತೀರಪ್ಪ, ಆಗ್ತಾ ಇರಲ್ಲ, ಹಿಂದಿನ ದಿನಗಳಲ್ಲಿ ಸ್ವಲ್ಪ ಕಷ್ಟ ಅನುಭವಿಸಿರ್ತೀರ ನೀವು ನೋಡಿ. ಈ ದಿನ ನಿಮಗೆ ಪ್ರಶಸ್ತವಾಗಿರುವಂಥ ಆ ವ್ಯವಹಾರಗಳನ್ನು ಮಾಡ್ಕೊಳ್ಳಿ, ನಿಮ್ಗೆ ಅನುಕೂಲ ಆಗುತ್ತೆ. ಒಂದು ಮಾರ್ಗ ಕೂಡ ಗೋಚರ ಆಗುತ್ತೆ ನಿಮಗೆ. ಏನೋ ಕಷ್ಟ, ಏನೋ ಒಂಥರ ಬ್ಲಾಂಕ್ ಆಗಿ ಹೋಗ್ಬಿಟ್ಟಿರ್ತಾರೆ, ಯಾವ ಕೆಲಸನೂ ಆಗ್ತಾ ಇರಲ್ಲ, ಅಂಥವ್ರಿಗೆ ಇದನ್ನು ಪ್ರಶಸ್ತವಾದ ಅದನ್ನು ತಲೆ ಕೆಡಿಸ್ಕೋಬೇಡಿ, ಮುನ್ನುಗ್ಗಿ ಕೆಲಸ ಕಾರ್ಯಗಳು ಮಾಡ್ಕೊಳ್ಳಿ, ನಿಮಗೆ ಇವತ್ತು ಅನುಕೂಲ ಆಗುತ್ತೆ. ಪುಣ್ಯಕ್ಷೇತ್ರ ದರ್ಶನ ಮಾಡುವ ಅನುಕೂಲ ಕೂಡ ಇರುವಂಥದ್ದು, ಅದ್ರ ಜೊತೆ ಧನಲಾಭ ಕೂಡ ಇದೆ ಅಂತ ಹೇಳ್ತಾರೆ. ಧನುರಾಶಿಯವ್ರಿಗೆ ಏನಾದರೂ ಅವಕಾಶಗಳಿತ್ತು, ಯಾವುದೋ ಒಂದು ದೇವಸ್ಥಾನಕ್ಕೆ ಯಾರೋ ಕರೆದ್ರು ಅಂದ್ಕೊಳ್ಳಿ, ಅಥವಾ ನಿಮ್ಮ ಮನಸ್ಸಿಗೆ ಬಂತು ಇಲ್ಲ ಒಂದು ಯಾವ್ದು ದೇವಸ್ಥಾನ ಇದೆ ಗುರುವಾರ ಇವತ್ತು, ಯಾವ ದೇವಸ್ಥಾನದೂ ಆಗಲಿ, ಯಾವುದೋ ಒಂದು ಕುಲ ದೇವಸ್ಥಾನಕ್ಕೆ ಹೋಗುವಂಥದ್ದು, ಪುಣ್ಯಕ್ಷೇತ್ರ ಅಂತ ಯಾವುದೇ ಆಗಲಿ ಒಂದು ಪುಣ್ಯಕ್ಷೇತ್ರ ದರ್ಶನ ಮಾಡುವ ಅವಕಾಶ ಇತ್ತು ಅಂತಂದರೆ ನಾವು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಅದರಿಂದ ಅನೇಕ ನಮಗೆ ಅನುಕೂಲಗಳಾಗುತ್ತೆ. ನಮ್ಮ ಜೀವನದಲ್ಲಿ ಎಷ್ಟೋ ತಿರುವುಗಳನ್ನು ನೋಡ್ಬೋದು ನಾವು ಇಂಥ ಪುಣ್ಯಕ್ಷೇತ್ರಗಳ. ಯಾಕಂದರೆ ದರ್ಶನಂ ಪಾಪನಾಶನಂ ಅಂತ ಹೇಳುತ್ತೆ. ಏನೇನೋ ಪಾಪ ಮಾಡಿರ್ತೀವಿ, ಅಥವಾ ಪೂರ್ವಾರ್ಜಿತ ಕರ್ಮ ಫಲಗಳಿರುತ್ತೆ. ಕೆಲವೊಂದು ಏನೇ ಪೂಜೆ ಮಾಡಿದ್ರು ಕೂಡ ಹೋಗ್ತಾ ಇರಲ್ಲ. ಹಾಗಾಗಿ ದರ್ಶನಂ ಪಾಪನಾಶನಂ ಅಂತ ನಾವು ಮಾಡಿರುವಂಥ ಪಾಪಗಳಿಗೆ ಈ ಪುಣ್ಯಕ್ಷೇತ್ರಗಳ ದರ್ಶನದಿಂದ ನಾವೆಷ್ಟೋ ಅನುಕೂಲಗಳನ್ನು ಮಾಡ್ಕೊಳ್ಬೋದು. ಧನುರಾಶಿಯವ್ರಿಗೆ ಈ ರೀತಿ ಇವತ್ತಿರುವಂಥದ್ರ ಜೊತೆ ಧನಲಾಭ ಕೂಡ ಇದೆ, ಅನುಕೂಲ ಆಗುತ್ತೆ ಧನುರಾಶಿಯವ್ರಿಗೆ. ನಮ್ಮ ಮಕರ ರಾಶಿಯವರಿಗೆ ನೋಡಿದಾಗ ನಿರೀಕ್ಷಿತವಾಗಿ ಹಣಕಾಸು ಪಡೆದುಕೊಳ್ಳುವ ಅವಕಾಶಗಳಿದೆ ಅಂತ ಹೇಳ್ತಾ ಇದೆ.
ಅಂದರೆ ನೋಡಿ, ಯಾರು ಮಕರ ರಾಶಿ ಇದ್ದೀರಾ, ಅನಿರೀಕ್ಷಿತವಾಗಿ ಯಾರಿಗೂ ಸಾಲ ಕೊಟ್ಟಿರ್ತೀರಾ, ಕೊಡ್ತಾ ಇರಲ್ಲ, ಕಾಡಿಸ್ತಾ ಇರ್ತಾರೆ, ಪೀಡಿಸ್ತಾ ಇರ್ತಾರೆ, ಅಥವಾ ಏನೋ ಒಂದು ವಿಚಾರ, ಅಲ್ಲಿ ಈಗ ಕೆಲವೊಂದು ಏನೋ ವ್ಯಾಪಾರ ಉದ್ಯೋಗ ಮಾಡ್ಕೊಳ್ತಾ ಇರ್ತಾರೆ, ಅಲ್ಲಿ ಕೆಲವೊಬ್ರು ಸಾಲ ಕೊಡಬೇಕಾಗುತ್ತೆ. ಈ ರೀತಿಯಲ್ಲಿ ಇರುತ್ತೆ. ಅಂಥವ್ರಿಗೆ ಅನಿರೀಕ್ಷಿತವಾಗಿ ಹಣ ಬರುವಂತಹ ಸನ್ನಿವೇಶ ಕೂಡ ಇರುತ್ತೆ. ಇವತ್ತು ಇನ್ನು ಆರೋಗ್ಯದಲ್ಲಿ ಏರುಪೇರು ಉಂಟಾಗುವ ಸಾಧ್ಯತೆ ಅಂತ ಹೇಳ್ತಾ ಇದೆ. ಮಕರ ರಾಶಿಯವರು ಹಣದ ವಿಚಾರವಾಗಿ ಅನುಕೂಲ ಇದೆ, ಆದರೆ ನಿಮ್ಮ ದೈಹಿಕ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಏರುಪೇರು ಉಂಟಾಗುವಂಥದ್ದು, ಯಾವುದೋ ಒಂದು ಸಮಸ್ಯೆ ಕಾಡುತ್ತೆ. ಅದಕ್ಕೆ ಪರಿಹಾರಗಳನ್ನು ಇದನ್ನು ಮಾಡ್ಕೊಳ್ಳಿ, ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಮಕರ ರಾಶಿಯವರು. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಗೃಹ ನಿರ್ಮಾಣಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಹೆಚ್ಚು ತೊಂದರೆ ಉಂಟಾಗುತ್ತೆ. ನೋಡಿ, ಕುಂಭರಾಶಿಯವ್ರಿಗೆ ಯಾಕಂದರೆ ಈ ಶನಿ 7.5 ಇದ್ದಾಗ ಕೆಲವೊಬ್ಬರು ಅದೆಲ್ಲ ಅನುಭವಿಸಲೇಬೇಕಾಗುತ್ತೆ. ಅದು ಪೂರ್ವಾರ್ಜಿತ ಕರ್ಮಫಲ ಜೊತೆಗೆ ಶನಿ ಬೇರೆ ಇರೋದ್ರಿಂದ 7.5 ನಡೀತಿರೋದ್ರಿಂದ ಕೆಲವೊಂದಿಗೆ ಮನೆಗೆಲ್ಲ ಕಟ್ತಾ ಇರ್ತೀರಾ, ತೊಂದರೆ ಅನುಭವಿಸಿರ್ತೀರ. ಯಾಕಂದರೆ ನಾವು ಮನೆ ಕಟ್ಟಬೇಕಾದ್ರೆ ಕಬ್ಬಿಣ ಉಪಯೋಗಿಸ್ತೀವಿ. ಕಬ್ಬಿಣ ಅಂದರೆ ಶನಿನೇ. ಇವಾಗ ಎಷ್ಟೋ ತೊಂದರೆಗಳು ಆಗಿರುತ್ತೆ ಕುಂಭರಾಶಿಯವ್ರಿಗೆ. ಅಂಥವರು ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಈ ಗೃಹ ನಿರ್ಮಾಣಕ್ಕೆ ಸಂಬಂಧಪಟ್ಟಂಥದ್ದು ನೋಡಿ, ಯಾರೋ ಕೆಲಸಗಾರರ ವಿಚಾರದನೋ ಏನೋ ಒಂದು ಸುಮ್ಮನೆ ಕೋಪ ಮಾಡ್ಕೊಳ್ಳುವಂಥದ್ದು ಅಥವಾ ಏನೋ ಒಂದು ಮಾತನಾಡುವಂಥದ್ದು ಇದೆಲ್ಲ ಇರುತ್ತೆ. ಆದರೆ ನೀವು ಜಾತಕ ಫಲದಲ್ಲಿ ಈ ರೀತಿ ಇದ್ದಾಗ ನೀವು ಯಾವ ರೀತಿ ಮಾತಾಡಬೇಕು ಕೆಲಸಗಾರರ ಜೊತೆ, ಅಥವಾ ಮನೆ ನಿರ್ಮಾಣಕ್ಕೆ ಏನು ಅನುಕೂಲ ಮಾಡ್ಕೊಳ್ಬೇಕು ಅದ್ರ ಕಡೆ ಗಮನ ಕೊಡಬೇಕು. ಯಾಕೆಂದರೆ ತೊಂದರೆಗಳು ಬಂದೇ ಬರುತ್ತೆ ಎಲ್ಲ ವಿಚಾರದಲ್ಲಿ. ಯಾರೇ ಮನೆ ಕಟ್ಟಿದ್ರು ಕೂಡ ಕೆಲವೊಂದು ತೊಂದರೆ ಅನುಭವಿಸ್ಲೇಬೇಕು. ಕೆಲವೊಬ್ಬರು ನೋಡಿ, ಅವ್ರ ಹತ್ರ ಎಷ್ಟು ದುಡ್ಡಿದ್ರು ಕೂಡ ಮನೆ ಕಟ್ಟಲಿಕ್ಕೆ ಆಗಲ್ಲ ಅಂದ್ಕೊಂಡಿದ್ದ ಸಮಯಕ್ಕೆ. ಯಾಕಂದರೆ ಋಣ ಇರಬೇಕು ಅಂತ ಹೇಳ್ತಾರೆ. ಋಣಾನುಬಂಧ ರೂಪೇಣ ಪಶುಪತ್ನಿಯ ಸುತಾಲಯ ಅಂತ. ನೋಡಿ, ಸುತ ಆಲಯ ಅಂತಂದರೆ ಅದೇ ಮನೆನೇ. ಯಾಕಂದರೆ ಋಣ ಇರಬೇಕು. ನಮ್ಮ ಹತ್ರ ದುಡ್ಡಿದ್ರು ಕೂಡ ಮನೆ ಕಟ್ಟಿ. ಇನ್ನೊಬ್ಬ ಕೆಲವರು ನೋಡಿ, ನೋಡಿರ್ತೀವಿ, ಏನೂ ಇಲ್ದಂಗೆ ಸ್ಟಾರ್ಟ್ ಮಾಡಿರ್ತಾರೆ, ಮನೆ ಎಷ್ಟು ಬೇಗ ಆಗೋಗ್ಬಿಡುತ್ತೆ. ಋಣ ಅದು. ಆ ರೀತಿ ಏನೋ ತೊಂದರೆಗಳು ಇರುತ್ತೆ. ಅದನ್ನು ಯಾವ ರೀತಿ ನೀವು ಜಾಗ್ರತೆ ವಹಿಸಿ ಅದನ್ನು ನೀವು ನಿಭಾಯಿಸ್ಕೊಳ್ಬೇಕು, ಆ ರೀತಿ ಮಾಡ್ಕೊಳ್ಳಿ. ಇವತ್ತು ಕುಂಭರಾಶಿಯವರಿಗೆ ಅನುಕೂಲ ಆಗುತ್ತೆ. ದೈವ ಕಾರ್ಯಗಳಲ್ಲಿ ಆಸಕ್ತಿ ಕೂಡ ಹೆಚ್ಚಾಗುತ್ತೆ. ಕಷ್ಟ ಬಂದಾಗಲೇ ನಾವು ಸಂಕಟದಲ್ಲಿ ವೆಂಕಟರಮಣ ಅಂತ ಹೇಳ್ತೀವಲ್ಲ, ಆ ರೀತಿ ದೈವ ಕಾರ್ಯಗಳ ಆಸಕ್ತಿ ಹೆಚ್ಚು ಅಂತ ಹೇಳ್ತಿದ್ರೆ ಪೂಜೆ ಪುನಸ್ಕಾರ ತೊಡಗಿಕೊಳ್ಳಿ. ನಿಮಗೆ ಕುಂಭರಾಶಿಯವರಿಗೆ ಅನುಕೂಲ ಆಗುತ್ತೆ. ಕಡೆಯ ರಾಶಿ ಮೀನರಾಶಿ. ದೂರದ ಪ್ರಯಾಣದಲ್ಲಿ ಕಾರ್ಯಸಿದ್ಧಿ ಅಂತ ಹೇಳ್ತಿದ್ದೆ. ಯಾರೆಲ್ಲ ಮೀನರಾಶಿ ಇದ್ದೀರಾ ನೋಡಿ, ಒಳ್ಳೆ ದಿನ ದೂರದ ಪ್ರಯಾಣದಲ್ಲಿ. ಇವತ್ತು ಕೆಲವರು ನಾವು ಹೇಳ್ತಿರ್ತೀವಿ ದೂರದ ಪ್ರಯಾಣ ಹುಷಾರಾಗಿರಬೇಕು ಅಂತ. ಆದರೆ ಇವತ್ತು ನೋಡಿ, ನಿಮಗೆ ಪ್ರಯಾಣದಲ್ಲಿ ಅನುಕೂಲ ಇದೆ, ಕಾರ್ಯಸಿದ್ಧಿ ಆಗುತ್ತೆ. ಎಲ್ಲೊಂದು ಹತ್ರ ಈಗ ನಿಮ್ಮ ಕೆಲಸ ಅಂದ್ಕೊಂಡಿರ್ತಾರೆ, ಇವತ್ತು ಎಲ್ಲೋ ಹೋಗ್ಬೇಕಪ್ಪ, ಅಲ್ಲಿ ಹೋದ್ರೆ ಕೆಲಸ ಆಗುತ್ತೆ. ಇವತ್ತು 2 ಮನಸ್ಸಿರುವಂಥ ಅವಶ್ಯಕತೆ ಇಲ್ಲ, ಹೋಗಿ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಆಗುತ್ತೆ. ಇನ್ನು ಯಾವುದೇ ವ್ಯವಹಾರಗಳು ಮಾಡುವಾಗ 2 ಬಾರಿ ಯೋಚನೆ ಮಾಡಿ. ಆದರೆ ವ್ಯವಹಾರ ಮಾಡುವಾಗ ಯೋಚನೆ ಮಾಡಬೇಕಂತ ಹೇಳ್ತಾ ಇದ್ದೆ. ಪ್ರಯಾಣ ಮಾಡ್ತಿರೋವೇನು, ವ್ಯವಹಾರಕ್ಕೆ ಪ್ರಯಾಣ ಮಾಡ್ತಿರ್ಬೋದು ನೀವು, ಆದರೆ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು. ಎಲ್ಲೋ ಒಂದು ಓದತ್ರ ನಿಮ್ಮನ್ನು ಮೋಸ ಮಾಡುವಂಥ ಸಾಧ್ಯತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗಾಗಿ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಇದನ್ನು ಮಾಡ್ಕೊಳ್ಬೇಕು ಮೀನರಾಶಿಯವರು. ಇಂದಿನ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದರು. ಇನ್ನು ಧಾರ್ಮಿಕ ವಿಚಾರವಾಗಿ ಯಾವ ವಿಚಾರವಾಗಿ ಮಾಹಿತಿಯನ್ನು ನೀಡ್ತಾರೆ ಕೇಳ್ತಾ ಹೋಗೋಣ. ಗುರುಗಳೇ, ಇವತ್ತು ಯಾವ ವಿಚಾರವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೀರಾ? ನೋಡಿ, ನಾವು ನಿತ್ಯವೂ ಕೂಡ ಒಂದೊಂದು ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಈ ದಿನ ಕರ್ಕಾಟಕ ರಾಶಿಯವರು. ಈ ಕಟಕ ರಾಶಿಯವರಿಗೂ ಅವರ ಗುಣಲಕ್ಷಣಗಳೇನು, ಅವ್ರಿಗೆ ಯಾವ ದಿಕ್ಕು ಶುಭ, ಯಾವ ಬಣ್ಣ ಶುಭ ಅಂತ ತಿಳ್ಕೊಬೇಕಾಗುತ್ತೆ. ಒಂದು ಜಾತಕ ರೀತಿ ನೋಡಿದಾಗ ವೈದಿಕ ಶಾಸ್ತ್ರದಲ್ಲಿ ಕರ್ಕಾಟಕ ರಾಶಿಯವ್ರಿಗೆ ಸೂಕ್ಷ್ಮ ಜೀವಿಗಳು ಅಂತ ನಾವು ಹೇಳ್ತೀವಿ. ಯಾಕಂದರೆ ಇದು ಸ್ಥಿರ ಅಂದರೆ ಚರರಾಶಿ ಅಂತ ಹೇಳ್ತೀವಿ ಇದನ್ನು ನಾವು. ಅಥವಾ ಈ ರೀತಿ ಈ ರಾಶಿಯವರು ಏನಾದರೂ ತೊಂದರೆಗಳೊಳಗಾಗಿದ್ದರೆ ತುಂಬ ಕಷ್ಟಗಳನ್ನ ಅನುಭವಿಸ್ತಾರೆ ಅಂತ ಹೇಳುತ್ತೆ. ಯಾರೆಲ್ಲ ಕರ್ಕಾಟಕ ರಾಶಿಯವರು ಇದ್ದೀರಾ ನೋಡಿ, ರಾಶಿಯ ಗುಣ ಸ್ವಭಾವ ಅಂತ ಬಂದಾಗ ಇದನ್ನು ನಾವು ಸ್ಥಿರ ರಾಶಿ ಅಂತ, ಅಂದರೆ ಯಾವುದೋ ಒಂದು ಕೆಲಸ ಇಟ್ಕೊಂಡ್ಬಿಟ್ರೆ ಅದನ್ನು ಬಿಡೋದಿಲ್ಲ. ಅವ್ರ ಗುಣ ಸ್ವಭಾವನೇ ಆ ರೀತಿ ಇರುವಂಥದ್ದು. ಇದನ್ನು ನಾವು ನೋಡಿ, ಏಡಿ ಅದು ಚಿತ್ರ ಇರುತ್ತೆ ನಿಮಗೆ, ಏಡಿಕಾಯಿ ಅದು ನೋಡಿ, ಮತ್ತೆ ಒಂದತ್ರ ಇರಲ್ಲ, ಅದು ಓಡಾಡೋದು, ಆ ಕಡೆ ಈ ಕಡೆ ಹೋಗೋದು, ಇದೆಲ್ಲ ಮಾಡ್ತಾ ಇರುತ್ತೆ. ಆದರೆ ಏನಾದರೂ ಒಂದು ಕೆಲಸ ಕಾರ್ಯ ಅನ್ಕೊಂಬಿಟ್ರೆ ಅದನ್ನು ಬಿಡೋದಿಲ್ಲ, ಅದು ಸಾಧನೆ ಮಾಡೇ ಮಾಡ್ತಾರೆ ಅವರು. ಆ ರೀತಿ ಇರುತ್ತೆ ಸೂಕ್ಷ್ಮ ಜೀವಿಗಳು ಅಂತ ಹೇಳ್ತಾರೆ. ಮತ್ತು ಪೋಷಣೆ ಮಾಡ್ತಾರೆ ಇವರು ಎಲ್ಲರನ್ನೂ ಕೂಡ. ಮನೇಲಿ ಯಾರಾದರೂ ಕರ್ಕಾಟಕ ರಾಶಿಯವರು ಇದ್ದರೆ ನೋಡಿ, ಅವ್ರು ಎಲ್ಲರ ಬಗ್ಗೆ ಅವ್ರನ್ನ ತಲೆ ಕೆಡಿಸ್ಕೊಳ್ತಾರೆ. ಅವರು ಮನೇಲಿ ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಆಯಿತು, ಏನೋ ಸಮಸ್ಯೆ ಆದರೂ ಕೂಡ ಅದನ್ನು ನೋಡ್ಕೊಳ್ತಾ ಇರ್ತಾರೆ. ಈ ರೀತಿ ಆಗುವಂಥದ್ದು. ಇನ್ನು ಇವರಿಗೆ ಯಾವ ಶುಭ ದಿಕ್ಕು ಅಂತ ನೋಡಿದಾಗ ನೋಡಿ, ಈ ದಿನ ಕರ್ಕಾಟಕ ರಾಶಿಯವ್ರಿಗೆ ಶುಭ ದಿಕ್ಕಾಗಲಿ ಅಥವಾ ಶುಭ ಒಂದು ಕಲರ್ ಯಾವುದು ಬಣ್ಣ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ನೋಡಿದಾಗ ಈ ದಿನ ಏನು ಉತ್ತರ ಮತ್ತು ಪೂರ್ವ ದಿಕ್ಕು ತುಂಬ ಶುಭ ಆಗುತ್ತೆ ಈ ಕಟಕ ರಾಶಿಯವ್ರಿಗೆ. ಇನ್ನು ಸೋಮವಾರ ಮತ್ತು ನೇರಳೆ ಬಣ್ಣ, ಸೋಮವಾರ ಅವ್ರಿಗೆ ಶುಭ. ಯಾಕೆಂದರೆ ಈಗ ಸೋಮವಾರ ಈ ಚಂದ್ರ ಈಗ ರಾಷ್ಟ್ರಾಧಿಪತಿ ಚಂದ್ರ ಆಗಿರೋದ್ರಿಂದ ಇವರಿಗೆ ಬಿಳಿ ಬಣ್ಣ ಮತ್ತು ನೇರಳೆ ಬಣ್ಣ ತುಂಬ ಅನುಕೂಲ ಆಗುತ್ತೆ. ಅದ್ರ ಜೊತೆ ನಂಬರ್ ಬಂದು 2 ಇವರಿಗೆ 2 ನಂಬರು ತುಂಬ ಶ್ರೇಷ್ಠ ಆಗಿರುತ್ತೆ. ನೇರಳೆ ಬಣ್ಣ ಉಪಯೋಗಿಸ್ಬೋದು ಅಥವಾ ಈ ಬಿಳಿ ಬಣ್ಣ ಉಪಯೋಗಿಸ್ಬೋದು. ಮತ್ತು ಸೋಮವಾರ ತುಂಬ ಶುಭವಾಗಿರುತ್ತೆ, ಯಾಕಂದರೆ ಇವ್ರಿಗೆ ಚಂದ್ರ ಈ ಒಂದು ಕರ್ಕಾಟಕ ರಾಶಿಗೆ ಅಧಿಪತಿ ಆಗಿರೋದ್ರಿಂದ ಅನುಕೂಲ ಆಗುತ್ತೆ. ತುಂಬ ವಿಶೇಷವಾಗಿರುವಂಥದ್ದು ಕರ್ಕಾಟಕ ರಾಶಿಯವರಿಗೆ.
ಎಸ್ ವೀಕ್ಷಕರೇ, ಇವತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರು ಗುರುಗಳು. ಇನ್ನು ನೀವು ಕೂಡ ಗುರುಜಿಯವರನ್ನು ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಗೃಹ ಪ್ರವೇಶ, ಮದುವೆ, ನಿಶ್ಚಿತಾರ್ಥ, ನಾಮಕರಣದಂತಹ ಶುಭ ಮುಹೂರ್ತಗಳಿಗಾಗಿ, ಶುಭ ಕೈಂಕರ್ಯಗಳಿಗಾಗಿ, ಹಾಗೆ ಜಪ ತಪ ಹೋಮ ಹವನಗಳಿಗಾಗಿಯೂ ಕೂಡ ಗುರುಜಿಯವರನ್ನು ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಗುರುಜಿಯವರ ಕಚೇರಿ ಇದೆ. ಹಾಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಜಿಯವರ ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಇವತ್ತಿನ ದಿನದ ಸಂಚಿಕೆಯಲ್ಲಿ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಸೇರಿದಂತೆ ಧಾರ್ಮಿಕ ವಿಚಾರದ ಬಗ್ಗೆಯೂ ಕೂಡ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರು. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರು, ಇದಾಗಿತ್ತು ಇವತ್ತಿನ ಬೃಹತ್ ಜಾತಕಂ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.